ಇನ್ನು BPL ಕಾರ್ಡ್ ಪರಿಷ್ಕರಣೆ ಅದು ಶುರುವಾಗಿದೆ. ಬೇರೆ ಬೇರೆ ಭಾಗದಲ್ಲಿ ಆಹಾರ ಇಲಾಖೆಯ ಕಚೇರಿ ಎಲ್ಲೆಲ್ಲಿವೆ ಅಲ್ಲಿ ಈ ರೀತಿಯ ಪರಿಷ್ಕರಣೆ ಆಗ್ತಾ ಇದೆ. ಯಾರಿಗೂ ಅನ್ಯಾಯ ಆಗಬಾರ್ದು. ಜೊತೆಗೆ ಯಾರ್ಯಾರು BPLನಿಂದ APLಗೆ ಬದಲಾಗಬೇಕು ಅವ್ರದ್ದು ಬದಲಾಗೇ ಆಗುತ್ತೆ. ಆದರೆ ಈ ಗೊಂದಲದಿಂದ ಏನಾದರೂ APLಗೆ ಹೋಗಿದ್ರೆ ಮತ್ತೆ ಅವ್ರನ್ನ BPL ವ್ಯಾಪ್ತಿಗೆ ತರಲಾಗುತ್ತೆ. 1,20,000ಕ್ಕಿಂತ ಹೆಚ್ಚು ವರಮಾನ ಇದ್ದಂಥ ಕಾರ್ಡ್ಗಳು, ಆ ಜನರ ಕಾರ್ಡ್ಗಳು, ಆದಾಯ ತೆರಿಗೆ ಪಾವತಿ ಮಾಡ್ತಿದ್ದಂಥವರ ಕಾರ್ಡ್ಗಳು, ಸಣ್ಣ ಪುಟ್ಟ ಕಂಪನಿಗಳಲ್ಲಿ ಈ ಫಾರ್ಮ್ 6 ಫೈಲ್ ಮಾಡಿರ್ತಾರೆ. ಹೀಗಾಗಿ BPL ಕಾರ್ಡ್ಗಳನ್ನು ಅಮಾನತ್ತಿನಲ್ಲಿಡಲಾಗಿತ್ತು. ಅವ್ರಿಗೇನಾದರೂ ಅನ್ಯಾಯ ಆಗ್ತಾ ಇದೆ ಅನ್ನೋದಾದರೆ ಅದನ್ನು ಸರಿಪಡಿಸ್ತೀವಿ ಅಂತ ಸರ್ಕಾರದವ್ರು ಹೇಳಿದ್ದಾರೆ. ಬರೀ ಪರಿಶೀಲನೆಗೆ ಬಂದಂಥ ಅಧಿಕಾರಿಗಳ ಜೊತೆಗೆ ನಮ್ಮ ಪ್ರತಿನಿಧಿ ವಿನಯ್ ಮಾತಾಡಿದ್ದಾರೆ. ಒಂದಷ್ಟು ಜನರಿಗೆ ಕ್ಲಾರಿಟಿ ಕೊಡುವಂಥ ಪ್ರಯತ್ನ ಇದು. ಬರೀ ಅಧಿಕಾರಿಗಳು ಏನು ಹೇಳಿದ್ರು ನೋಡೋಣ. ರಾಜ್ಯದಲ್ಲಿ ಸದ್ಯ BPL ಕಾರ್ಡ್ ರದ್ದಾಗಿರುವಂಥದ್ದು, ಅರ್ಹರಿಗೂ ಕೂಡ ಕಾರ್ಡ್ಗಳನ್ನು ರದ್ದು ಮಾಡಿರುವುದು ಸಾಕಷ್ಟು ಆಕ್ರೋಶಕಾರಣ ಆಗಿದೆ. ಹೀಗಾಗಿ ಸರ್ಕಾರ ಇಂದಿನಿಂದ BPL ಕಾರ್ಡ್ಗಳನ್ನು ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಬೇರೆ ಬೇರೆ ಹಂತಗಳಲ್ಲಿ, ಬೇರೆ ಬೇರೆ ಆಯಾಮಗಳಲ್ಲಿ, ಆಹಾರ ಇಲಾಖೆ ವ್ಯಾಪ್ತಿಯಲ್ಲಿ, ಆಯಾ ವಲಯದ ಆಹಾರ ಇಲಾಖೆ ವ್ಯಾಪ್ತಿಗಳಲ್ಲಿ ಆ ಕಾರ್ಡ್ಗಳನ್ನು ಸರಿಪಡಿಸುವಂಥದ್ದು ಈಗಾಗಲೇ CM ಸಿದ್ದರಾಮಯ್ಯ ಅವರು ಕೂಡ ಸೂಚನೆ ಕೊಟ್ಟಿದ್ದರು. ಯಾರು ಅರ್ಹರಿದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಕೂಡ BPL ಕಾರ್ಡ್ಗಳು ವಂಚಿತರಾಗಬಾರ್ದು, ಆ ಸೌಲಭ್ಯಗಳಿಂದ ಯಾರೂ ಕೂಡ ಅದನ್ನು ವಂಚನೆಗೆ ಒಳಗಾಗಬಾರ್ದು ಅನ್ನೋಂಥದ್ದು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಇಂದಿನಿಂದ BPL ಕಾರ್ಡ್ಗಳ ಪರಿಶೀಲನೆ ಶುರುವಾಗಿರುವಂಥದ್ದು. ಸಾಕಷ್ಟು ಜನರು ಕೂಡ ಈಗ ಈ ಒಂದು ಕಾರ್ಡ್ಗಳ ಪರಿಶೀಲನೆಗೆ ಮುಂದಾಗ್ತಾ ಇದ್ದಾರೆ. ಇನ್ನು ಸದ್ಯ ನಾನೀಗ ರಾಜಾಜಿನಗರದ ಆಹಾರ ಇಲಾಖೆ ಮುಂಭಾಗದಲ್ಲಿ ಇದ್ದೀನಿ. ತುಂಬ ಜನರು ಕಾರ್ಡ್ಗಳನ್ನು ಕಳ್ಕೊಂಡಿದ್ದಾರೆ. ಆಟೋ ಇದೆ ಅನ್ನೋ ಕಾರಣಕ್ಕಾಗಿ, 40,000 ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕಾಗಿ, ಅಂಗಡಿಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ, ಬೇರೆ ಬೇರೆ ಕಾರಣಗಳಿಗೂ ಕೂಡ ಸಾಕಷ್ಟು ಜನರು BPL ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಇಲ್ಲಿರುವಂಥ ಏನು ಇವತ್ತು ಕಾರ್ಡ್ಗಳನ್ನು ಪರಿಶೀಲನೆ ಮಾಡ್ತಾರೆ, ಯಾರು ಅರ್ಹರಿದ್ರೂ ಕೂಡ ಕಾರ್ಡ್ಗಳಿಂದ ವಂಚಿತರಾಗಿದ್ದಾರೆ ಅನ್ನೋ ಸೂಚನೆ CM ಸಿದ್ದರಾಮಯ್ಯ ಅವರು ಕೊಟ್ಟು ಕಾರ್ಡ್ಗಳನ್ನು ಮತ್ತೆ ಪರಿಶೀಲನೆ ಮಾಡಿ ಯಾರಿಗೆ ಅರ್ಹತೆ ಇದೆ ಅವರಿಗೆ ಕಾರ್ಡ್ಗಳನ್ನು ಕೊಡಬೇಕು, ಬಡವರು ನಿಜಕ್ಕೂ ಕೂಡ ಅರ್ಹರಾಗಿದ್ದರೆ ಆ ಕಾರ್ಡ್ಗಳು ಸಿಗಬೇಕು ಅನ್ನೋಂಥ ಸೂಚನೆ ಬಳಿಕ ಇವತ್ತು ಆಹಾರ ಇಲಾಖೆ ಕೂಡ ಪರಿಶೀಲನೆ ಮುಂದಾಗಿದೆ. ಹೀಗಾಗಿ ಜನರು ಕೂಡ ಆ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ಸರಿಪಡಿಸೋದಕ್ಕೆ ಮುಂದಾಗಿದ್ದಾರೆ. ಕೇಳೋಣ ಏನಿದೆ ಅವ್ರ ಸಮಸ್ಯೆಗಳು, ಯಾಕೆ ರದ್ದಾಗಿದೆ ಅಂತೇಳಿ. ಫಸ್ಟ್ ನಿಮ್ದು BPL ಕಾರ್ಡ್ ಇತ್ತಾ ನಿಮ್ಮ ಹತ್ರ? BPL ಕಾರ್ಡ್ ಇತ್ತು. 4 ಜನದ್ದು. 4 ಜನದಲ್ಲಿ ಒಬ್ಬರದ್ದು ಮಾತ್ರ ಬರ್ತಾರೆ, ನಮ್ಮ ಮಿಸ್ಸರ್ದು, ಮಗಂದು, ಮಗಳದು, ನಮ್ಮದು 3 ತೆಗ್ಬಿಟ್ಟಿದ್ದಾರೆ. ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕಂದ್ರೆ ಇನ್ಕಮ್ ಮಾಡಿಸ್ತೋ, ಇಲ್ಲಿ ಬಂದರೆ ಅಲ್ಲೋಗು ಅಂತಾರೆ, ಅಲ್ಲೋದ್ರೆ ಇಲ್ಲೋ. ಸ್ವಲ್ಪ ಜನಕ್ಕೆ ಇನ್ನೂ ಬಿಟ್ಟಿಲ್ಲ, ಬಿಟ್ಟಾಗ ಬನ್ನಿ ಅಂತಾರೆ. ನಾವು ದಿನ ಬಂದು ಹೋಯ್ತಾ ಇದ್ದೀರಿ ಯಜಮಾನ್ರೆ. ಅದಕ್ಕೋಸ್ಕರ ನಿಮ್ದು ಏನು ಸಮಸ್ಯೆ ಅಮ್ಮ? ನಿಮ್ದು ಕಾರ್ಡ್ ಇತ್ತ ಮೊದಲು? BPL ಕಾರ್ಡ್ ಇತ್ತ? ಯಾವಾಗ ರದ್ದಾಗಿದೆ? ಇವಾಗ 1 ವಾರ ಆಗಿದೆ ಸರ್. ಮನೆ ಇದಕ್ಕೆ ರೇಷನ್ಗೆ ಹೋದ್ರೆ ಇಲ್ಲ ನಿಮ್ಮದು ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ ಕಟ್ಟಾಗಿದೆ ಅಂದರು. 2,000 ರೂಪಾಯಿ ಇದುವರೆಗೂ 1 ರೂಪಾಯಿ ಬಂದಿಲ್ಲ ನಮಗೆ. ತುಂಬ ಜನಕ್ಕೆ ಬಂದಿಲ್ಲ. ಏನು ಟ್ಯಾಕ್ಸ್ ಕಟ್ತೀರಿ ನೀವು? ಏನಿಲ್ಲ, ಮಗನ ಸಂಬಳದಲ್ಲಿ ಹೋಗುತ್ತೆ ಅಂತ. ಏನಕ್ಕೆ ಕಟ್ಟೋಣ ಹೇಳ್ರಿ? 40,000 ರೂಪಾಯಿ ಬಂದರೆ ಅದೇ ದೊಡ್ಡದೊಂದು ಬಿಟ್ರೆ ಬಾಡಿಗೆಗೆ ಹೋಗುತ್ತೆ ನಮಗೆ. ಬಾಡಿಗೆ ಕಟ್ಟಬೇಕು. ನೀವು ಎಲಿಜಿಬಲ್ ಇದ್ದೀರಾ BPL ಕಾರ್ಡ್ಗೆ? ಹಾಂ ಸರ್, ಇದೀವಿ ಸರ್. BPL ಈಗ ನೀವೇನಿದ್ದೀರಾ? ಓಕೆ, ಹೇಳಿ. ನಮ್ಮ ಮುನಿರತ್ನಂ ಸರ್ ಅವರು ನಮ್ಮ ಗೊರಗುಂಟೆಪಾಳ್ಯದಲ್ಲಿ ಎಲ್ರಿಗೂ ನಮಗೆ ದೇವ್ರ ಥರ ಮಾಡಿಸ್ಕೊಂಡು ಕೊಟ್ಟರು. ಇವಾಗ ಸಡನ್ನಾಗಿ ಬಂದು ಹಿಂಗೆ ನಮಗೆ ತೆಗ್ದಾಕ್ಬಿಟ್ರೆ ನಮ್ಮಂಥವ್ರು ಏನು ಮಾಡ್ಬೇಕು ಹೇಳಿ? ಓಕೆ, ಏನು ಟ್ಯಾಕ್ಸ್ ಕಟ್ತೀರಿ ಅಂತ ನಿಮ್ಗೆ ಕಾರ್ಡ್ ಕೊಡ್ತಾ ಇಲ್ಲ? ನನಗೂ ಗೊತ್ತಿಲ್ಲ, ಅವ್ರಿಗೆ ಗೊತ್ತಾಗ್ಬೇಕು ಏನು ಕಟ್ತೀವಿ ಅಂತ. ನಿಮ್ಮ ಮನೇಲಿ ಯಾರಾದರೂ ಸರ್ಕಾರಿ ನೌಕರರು ಇದ್ದಾರಾ? ಇಲ್ಲಪ್ಪ, ಯಾರು ಇಲ್ಲ. ನೀವೇನಾದರೂ IT ಟ್ಯಾಕ್ಸ್ ಏನಾದರೂ? ಅಯ್ಯೋ ಇಲ್ಲ, ಸದ್ಯಕ್ಕೆ ದೇವ್ರೆ ಅಂತ. ಮನೆಯವರು ಬಾಕ್ಸ್ಗಳು ಹೊರಕ್ಕೆ ಹೋಗ್ತಾರೆ, ದಿನಕ್ಕೆ 300 ರೂಪಾಯಿ ಕೂಲಿ ಕೆಲಸ ಕೊಡ್ತಾರೆ. ಮಾಡ್ತೀರಿ ನೀವು? ನಾವು ಮನೆಯಲ್ಲಿ ಹೂವು ಕಟ್ತೀವಿ, ಬೀದಿ ಮೇಲೆ ಅಂಗಡಿ ಹಾಕ್ಕೊಂಡಿದ್ದೀವಿ, ಬೀದಿ ಮೇಲೆ ಪೆಟ್ಟಂಗಡಿ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಅಲ್ಲೊಂದು ದಿವಸ ನಿಲ್ಲಿಸು, ಇಲ್ಲೊಂದು ದಿವಸ ನಿಲ್ಲಿಸು, ಅಲ್ಲಿ ನಿಲ್ಲಿಸ್ಬೇಡ, ಇಲ್ಲಿ ನಿಲ್ಲಿಸ್ಬೇಡ ಅಂತ ಕಾಟ ಕೊಡ್ತಾನೆ ಇರ್ತಾರೆ. ಸಮಸ್ಯೆ ಆಗಿದೆ ನಾ ಕಾರ್ಡ್ ರದ್ದಾಗಿರೋದು? ಸಮಸ್ಯೆ ಆಗಿದೆ. ಈಗ ಕಾರ್ಡ್ ಸರಿ ಮಾಡ್ಸೋಕೆ ಬಂದಿದ್ದೀರಿ? ಸರಿ ಮಾಡ್ಸಕ್ಕೆ ಬಂದಿದ್ದೀವಿ. ಏನಂತಿದ್ದಾರೆ? 2:15ಕ್ಕೆ ಬರಬೇಕು ಅಂತ. 2:15ಕ್ಕೆ ಬನ್ನಿ ಅಂತಿದ್ದಾರೆ. ನಿಮ್ದೇನು ಸಮಸ್ಯೆ? ನಂದೇನು ಸಲ ಫಸ್ಟ್ ಟೈಮ್ ಕಾರ್ಡ್ ಮಾಡೋಕ್ಕೆ ಬಂದಿದ್ದೆ ಒಂದು 6 ಮಂತ್ಸ್ ಬ್ಯಾಕ್. ಅವರು 3 ಮಂತ್ಸ್ ಆದಮೇಲೆ ಬನ್ನಿ, ಮತ್ತು 6 ಮಂತ್ಸ್ ಅಂತ ಹೀಗೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ಬ್ಯಾಂಗ್ಳೂರನ್ನು ಹೋಗಿ ಮತ್ತೆ ಇಲ್ಲಿ ಬನ್ನಿ, ಪೇಪರ್ ಸರಿ ಇಲ್ಲ, ಅದಿಲ್ಲ, ಏನಾದರೂ ಒಂದು ಹೇಳ್ತಾ ಇರ್ತಾರೆ ಸರ್. ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಇರೋ ವರ್ಕರ್ಸ್ನ ಸ್ವಲ್ಪ ನೀವು ಮಾಹಿಸ್ಬೇಕು. ಮತ್ತೆ ಇದ್ದಾರೆ ಅಮ್ಮ, ನೀವೇನಕ್ಕೆ ಬಂದಿದ್ದೀರಿ? ನಿಮ್ದು ಏನೋ BPL ಕಾರ್ಡ್ ರದ್ದಾಗಿದೆ ನಿಮ್ದು? ಏನೂ ಆಗಿಲ್ಲ, ನಮ್ಮದು ಬರ್ತಾ ಇದೆ, ಅಕ್ಕಿ ಬಂತು, ದೂರ ಇದೆ, ತಗೊಳಕ್ಕೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ ಎಂದೆ, ಈಗ ಮಾಡಲ್ಲ ಅಂತ ಇದ್ದಾರೆ. ನಿಮ್ದೇನಾಗಿದೆ? ಹಾರ್ಟ್ ಪೇಷಂಟ್, ನಮ್ಮ ಯಜಮಾನ್ರು ಹಾರ್ಟ್ ಪೇಷಂಟು. ಅದು ಇಲ್ಲಿ BPL ಕಾರ್ಡು ಹೋಗಿ APL ಆಗಿಬಿಟ್ಟಿದೆ. GST ಕಟ್ತಾ ಇದ್ದಾರೆ. ನಮ್ಮ ಮನೇಲಿ ಯಾರು GST ಕಟ್ತಾ ಇಲ್ಲ. ಆಟೋ ಓಡಿಸ್ತಾ ಇದ್ರು ನಮ್ಮ ಯಜಮಾನ್ರು. ಇದು ಜನಸಾಮಾನ್ಯರು ಆಡ್ತಿರುವಂಥ ಮಾತು ನೋಡಿದ್ವಿ ನಾವು. ಒಬ್ಬ ಲೇಡಿ ಪಾಪ ವಯಸ್ಸಾಗಿರುವಂಥವ್ರು, ನಮ್ಮ ಗಂಡ ಬಾಕ್ಸ್ ಹೊರಗೆ ಹೋಗ್ತಾರೆ, ನಾನು ಅಲ್ಲಿ ಇಲ್ಲಿ ಪೆಟ್ಟಿಗೆ ಇಟ್ಕೊಂಡು ಓಡಾಡ್ತಿರ್ತೀನಿ,
ಅನ್ನುವಂಥ ಮಾತು ಎಷ್ಟು ಚೆನ್ನಾಗಿ ಮಾತಾಡಿದ್ರು ನೋಡಿ. ನಮ್ಮನ್ನು ಯಾಕೆ ಈ ರೀತಿ APL ಮಾಡಿದ್ರು ಏನು ನಮಗೆ ಒಂದು ಅರ್ಥವಾಗ್ತಿಲ್ಲ ಅಂತ. ಇದು ಜನಸಾಮಾನ್ಯರು ಹೊಟ್ಟೆ ಹೊಡಿಬಾರ್ದು. ನಿಜವಾಗ್ಲೂ ಇದ್ದಂಥವ್ರನ್ನೇನಾದರೂ ನೀವು ಕಡಿತ ಮಾಡ್ತಿರೋದನ್ನು ಮಾಡಿ, ಆದರೆ ನಿಜಕ್ಕೂ ಬಡವರಿಗೆ ಅನ್ಯಾಯ ಆಗಬಾರ್ದು. ಇದು TV9ನ ಆಗ್ರಹ.